ನಾವಿವಾಗ ಗೌಡಿಗೆರೆ ಚಾಮುಂಡೇಶ್ವರಿನ ನೋಡಕ್ ಬಂದಿದ್ದೀವಿ. ಮೂಲ ದೇವರ ವಿಗ್ರಹದ ಹಿಂದೆನೆ ಚಾಮುಂಡೇಶ್ವರಿ ಇದು ಸ್ಟ್ಯಾಚು ಇರೋದು. ಇವರಿಗೆ 7 ರೌಂಡ್ ಹೊಡಿರಿ ಅಂತ ಅಂದ್ರೆ ಒಂದು 10-12 ರೌಂಡ್ ಹೊಡೆದವ್ರೆ. ನಾವು ನಮ್ಮೂರಿಂದ ಕೇರ್ಪೇಟೆಗೆ ಹೋಗಿ ಕೇರ್ಪೇಟೆಯಿಂದ ನಾಗಮಂಗಲಕ್ಕೆ ಹೋಗಿ ಅಲ್ಲಿಂದ ನಾವು ಗೌಡ್ಗೆರೆಗೆ ಹೋಗ್ತಾ ಇದ್ದೀವಿ. ಸುಮಾರು ನಮ್ಮೂರಿಂದ 94 ಕಿಲೋಮೀಟರ್ ಆಗುತ್ತೆ ಗೌಡ್ಗೆರೆಗೆ. ಇಲ್ಲಿ ನಾವು ಹೋಗ್ತಾ ಇರೋ ರೋಡಲ್ಲಿ ಸ್ವಲ್ಪ ಫಾರೆಸ್ಟ್ ಥರ ಇದೆ. ನನ್ನ ಮಗಳು ಇಲ್ಲೆಲ್ಲ ಪ್ರಾಣಿ ಇರುತ್ತಾ ಅಂತ ಕೇಳ್ತಿದ್ದಾಳೆ. ನಾವಿವಾಗ ಗೌಡಿಗೆರೆ ಚಾಮುಂಡೇಶ್ವರಿನ ನೋಡಕ್ ಬಂದಿದ್ದೀವಿ. ಇದು ಚಾಮುಂಡೇಶ್ವರಿ ತಾಯಿದು ಮೂಲ ವಿಗ್ರಹಕ್ಕೆ ಹೋಗುವಾಗ ಕ್ಯೂ ಇರುತ್ತಲ್ಲ, ಅಲ್ಲಿ ಹೋಗುವಾಗ ಸಿಗೋವಂಥ ವಿಗ್ರಹಗಳು ನವಗ್ರಹ ವಿಗ್ರಹ ಮತ್ತು ಗಣಪತಿ. ಇದು ಗಣಪತಿ ಗುಡಿ, ತ್ರಿಪುರ ಸುಂದರಿ ಸನ್ನಿಧಿ. ಇದು ಇಲ್ಲಿ ನಾಗರ ಕಲ್ಗಳನ್ನು ಕೂಡ ಇಟ್ಟಿದ್ದಾರೆ. ಇದು ಶಿವ ಸನ್ನಿಧಿ. ಕ್ಯೂ ಏನು ತುಂಬ ಇರಲಿಲ್ಲ, ದೇವಸ್ಥಾನದ ಹತ್ರ ಸ್ವಲ್ಪ ಕ್ಯೂ ಇತ್ತು ಅಷ್ಟೇ. ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ಮೆಟ್ಲಿಗೆ ಬಂದ್ವಿ. ಬರ್ತಿದ್ದಾಗೆ ಇಲ್ಲಿ ಒಂದು ಕಾಯಿನ್ ಅಣಿಸೋ ಜಾಗ ಇದೆ. ಹಳೆಯದು ಆಂಜನೇಯ ಸ್ವಾಮಿ ವಿಗ್ರಹ ಇದೆ, ಅಲ್ಲೆಲ್ಲ ಅನ್ಕೊಂಡಿದ್ದಾಗ್ಲಿ ಅಂತೇಳಿ ಕಾಯಿನ್ ಅಂಟಿಸ್ತಾರೆ. ಈ ಎಲ್ಲರೂ ಕಾಯಿನ್ ಅಂಟಿಸೋದು ನೋಡಿ ನನ್ನ ಮಗಳು ಕೂಡ ನಾನು ಅಂಟಿಸ್ತೀನಿ ಅಂತ ಅಂದ್ಬಿಟ್ಟು ಅವಳು ಕಾಯಿನ್ ಇಸ್ಕೊಂಡಿದ್ದಾಳೆ. ಅದು ಅಂಟ್ಕೊಳ್ತಾ ಇಲ್ಲ, ಸುಮ್ಮನೆ ಹಾಗೆ ಇಟ್ಟಿದ್ದಾರೆ. ಕೆಲವರೆಲ್ಲ ಅಂಟಿಲ್ಲ ಅಂತ ಅಂದ್ಬಿಟ್ಟು, ಇವಳುನು ಅದೇ ತರನೇ ನಾನು ಇಡ್ತೀನಿ ಅಂತ ಇಟ್ಬಿಟ್ಟು ಪಕ್ಕದಲ್ಲಿರೋರ್ದು ಕೂಡ ಬೀಳಿಸ್ತಿದ್ದಾಳೆ. ಕೊನೆಗೂ ಅಲ್ಲಿ ನಿಲ್ಲಿಸ್ಬಿಟ್ಲು ನನ್ನ ಮಗಳು ನೋಡಿ. ಈಗ ನಾವು ಹರಕೆಕಾಯಿನ ತಗೊಂಡು ಚಾಮುಂಡೇಶ್ವರಿದು ಸ್ಟ್ಯಾಚು ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಚಾಮುಂಡೇಶ್ವರಿ ಸ್ಟ್ಯಾಚುನ ನೋಡೋಕೆ ಹೋಗುವಾಗ ಪಕ್ಕದಲ್ಲಿ ಆ ಕಡೆ ಈ ಕಡೆ ವಿಷ್ಣುವಿನ ದಶಾವತಾರದ ವಿಗ್ರಹಗಳನ್ನ ನೋಡ್ಬೋದು. ಮೊದಲಿಗೆ ನಮಗೆ ಸಿಗೋದು ಮತ್ಸ್ಯಾವತಾರ, ಇದು ವರಾಹ ಸ್ವಾಮಿ, ಇದು ನರಸಿಂಹ ಸ್ವಾಮಿ ಮತ್ತು ವಾಮನ ಅವತಾರ. ಇದಿಷ್ಟು ವಿಗ್ರಹ ನಾವು ಹತ್ತವಾಗಿ ಸಿಗುತ್ತೆ. ಮತ್ತೆ ಇವಾಗ ನಾವು ಚಾಮುಂಡೇಶ್ವರಿ ಸ್ಟ್ಯಾಚುನ ನೋಡ್ಕೊಂಡು ನಾವು ಮೊದಲೇ ಅಲ್ಲೇ ಇರೋವಂಥ ಅಂಗಡಿಲಿ ಹರಕೆಕಾಯಿನ ತಗೊಂಡಿದ್ವಿ. ಅದನ್ನು ಇಲ್ಲಿ ಬಂದು ಇಲ್ಲಿ ಒಬ್ಬರು ಅರ್ಚಕರಿದ್ದಾರಲ್ಲ ಅವ್ರ ಹತ್ರ ಕೊಡಬೇಕು. ಅಲ್ಲಿ ಕೊಟ್ಟರೆ ಅವರು ಅದನ್ನು ಜಸ್ಟ್ ಹಿಂಗೆ ಆ ತಾಯಿ ಪುಟ್ಟು ವಿಗ್ರಹ ಇದೆಯಲ್ಲ ಚಾಮುಂಡೇಶ್ವರಿದು ಅಲ್ಲಿ ಸುಮ್ಮನೆ ಹಾಗೆ ನಿಲ್ಲಿಸಿ ಕೊಡ್ತಾರೆ ವಾಪಸ್ಸು. ಅದನ್ನು ತೊಗೊಂಡು ಬಂದು ನಾವು ಕಟ್ಟಬೇಕು. ನೋಡ್ತಿದ್ದೀರಲ್ಲ, ಈ ಥರ ನಿಲ್ಲಿಸಿ ಆ ತಾಯಿಗೆ ಕೊಡ್ತಾರೆ. ಮತ್ತು ಇದು ಚಾಮುಂಡೇಶ್ವರಿ ತಾಯಿನ ನೋಡಿಕೊಂಡು ಇಳಿಯವಾಗ ಸಿಗೋವಂಥದ್ದು ಫಸ್ಟಿಗೆ ಪರಶುರಾಮ, ಇದು ಲಕ್ಷ್ಮೀನಾರಾಯಣ ಸ್ವಾಮಿ ಅವತಾರ, ಇದು ಹಯಗ್ರೀವ ಸ್ವಾಮಿ ಅವತಾರ. ಕೆಲವೊಂದು ವಿಗ್ರಹದ ಹತ್ರ ಹೆಸರು ಬರೆದಿದ್ದಾರೆ, ಕೆಲವೊಂದು ಬರೆದಿಲ್ಲ, ಹಾಗಾಗಿ ನನಗೆ ಗೊತ್ತಿರೋದು ಮಾತ್ರ ಹೇಳಿದ್ದೀನಿ. ಹರಕೆಕಾಯಿನ ಕಟ್ಟಕ್ಕೆ ಅಂತ ಅಂದ್ಬಿಟ್ಟು ನಾವಿವಾಗ ಬಸವಣ್ಣನ ಸ್ಟ್ಯಾಚು ಹತ್ರ ಬಂದ್ವಿ. ಬಸವಣ್ಣನ ಸ್ಟ್ಯಾಚು ಹತ್ರ ಬೇಕಾದರೂ ಕಾಯಿನ ಕಟ್ಬೋದು, ಇಲ್ಲ ಚಾಮುಂಡೇಶ್ವರಿ ಸ್ಟ್ಯಾಚು ಹತ್ರನಾದರೂ ಕಟ್ಬೋದು. ನನ್ನ ಹಸ್ಬೆಂಡ್ ಕೂಡ ಏನೋ ಹರಕೆನ ಕಟ್ಕೊಂಡು 7 ಸುತ್ತನ್ನು ಸುತ್ತುತ್ತಾ ಇದ್ದಾರೆ. ಅದ್ರ ಜೊತೆಗೆ ನನ್ನ ಮಗಳು ಕೂಡ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಹೋಗ್ತಿದ್ದಾಳೆ. ಇದು ಚಾಮುಂಡೇಶ್ವರಿ ಅಮ್ಮನವ್ರ ಸನ್ನಿಧಿ. ಇಲ್ಲಿ ತುಲಾಭಾರ ಸೇವೆ ಕೂಡ ಮಾಡ್ಬೋದು. ಇಲ್ಲಿ ತಪ್ಪಲಿ ಇದೆ, ಇಲ್ಲಿ ಯಾರೋ ಕೂತಿದ್ದಾರೆ ಕಾಣಿಸ್ತಾ ಇಲ್ಲ. ಅದ್ರ ಆಪೋಸಿಟೇನೆ ಬಸವಣ್ಣಂದು ಒಂದು ಸ್ಟ್ಯಾಚು ಇದೆ. ಅಲ್ಲಿ ಒಂದು 7 ರೌಂಡ್ ಹೊಡೆದು ಏನಾದರೂ ಹರಕೆ ಮಾಡ್ಕೊಂಡಿದ್ರೆ 7 ರೌಂಡ್ ಸುತ್ತಿ ಇಲ್ಲಿ ಕಾಯಿಗಳನ್ನ ಕಟ್ಟಬೇಕು. ನೀವು ನೋಡ್ಬೋದು ಎಷ್ಟೊಂದು ಕಾಯಿಗಳನ್ನ ಕಟ್ಟಿದ್ದಾರೆ ಅಂದ್ಬಿಟ್ಟು. ಒಳಗಡೆ ಯಾವುದೇ ರೀತಿ ವಿಡಿಯೋಸ್ ಫೋಟೋಸ್ ಶೂಟ್ಸ್ ಅಲೋ ಇಲ್ಲ. ಇದು ತುಲಾಭಾರ ಸೇವೆ ಮಾಡೋಕ್ಕೆ ತಕ್ಕಡಿ. ಮೂಲ ದೇವರ ವಿಗ್ರಹದ ಹಿಂದೆನೆ ಚಾಮುಂಡೇಶ್ವರಿ ತಾಯಿದು ಸ್ಟ್ಯಾಚು ಇರೋದು.
ನನ್ನ ಹಸ್ಬೆಂಡ್ ಇವಾಗ ಬಸವಣ್ಣನ ಸುತ್ತಿ ಇವಾಗ ಕಾಯಿನ ಕಟ್ತಾ ಇದ್ದಾರೆ. ಇವರಿಗೆ 7 ರೌಂಡ್ ಹೊಡೀರಿ ಅಂತ ಅಂದರೆ ಒಂದು 10-12 ರೌಂಡ್ ಹೊಡೆದವ್ರೆ. ಈ ವಿಗ್ರಹನ ಪಂಚಲೋಹದಿಂದ ನಿರ್ಮಾಣ ಮಾಡಿದಾರಂತೆ. ಮತ್ತೆ ಈ ವಿಗ್ರಹ 35,000 kg ಇರೋ ಅಂತ ವಿಗ್ರಹ. ಈ ವಿಗ್ರಹದ ಎತ್ತರ ಸುಮಾರು 60 ಅಡಿ ಇದೆಯಂತೆ. ಈ ವಿಗ್ರಹಕ್ಕೆ 18 ಕೈಗಳಿದೆ. ಇಲ್ಲಿ ಕಾಣ್ತಾ ಇರೋ ವಿಗ್ರಹ ಅರ್ಧನಾರೀಶ್ವರಿದು. ಇಲ್ಲಿ ಇಷ್ಟೊಂದೆಲ್ಲ ಉಪ್ಪು ಹಾಕಿದಾರಲ್ಲ, ಯಾಕೆ ಹಾಕಿದ್ದಾರೆ ಅಂತ ಅನ್ಕೊಂಡೆ, ಬಟ್ ಅಲ್ಲಿ ಯಾರೋ ಒಬ್ರು ನ್ಯೂಲ್ಸ್ಕೊಂತ ಇದ್ರು, ಸೊ ಹಾಗಾಗಿ ಗೊತ್ತಾಯ್ತು ಅಷ್ಟೇ. ನೋಡಿ ಎಷ್ಟೊಂದು ಹರಕೆಕಾಯಿಗಳನ್ನ ಕಟ್ಟಿದ್ದಾರೆ. ಚಾಮುಂಡೇಶ್ವರಿ ಸ್ಟ್ಯಾಚು ಪಕ್ಕನೇ ಅನ್ನದಾಸೋಹಕ್ಕೆ ಹೋಗೋ ದಾರಿ. ಇಲ್ಲಿ ಬೆಳಿಗ್ಗೆಯಿಂದ ರಾತ್ರಿ ತನಕನೂ ಊಟ ತಿಂಡಿ ಎಲ್ಲ ಇರುತ್ತೆ. ಇಲ್ಲೊಂದು ಬಸವಣ್ಣ ಇದೆ. ಅದು ಬಲ್ದ ಕಡೆ ಕಾಲನ್ನು ಕೊಟ್ರೆ ನಾವು ಅಂದ್ಕೊಂಡಿದ್ದಾಗುತ್ತೆ ಅಂತ, ಎಡ್ದ ಕಾಲನ್ನ ಕೊಟ್ರೆ ವಿಳಂಬವಾಗುತ್ತೆ ಅಂತ ಹೇಳ್ತಾರೆ. ದೇವಸ್ಥಾನ ಎಲ್ಲ ನೋಡ್ಕೊಂಡು ಅಲ್ಲೇ ಚಾಮುಂಡೇಶ್ವರಿ ಇದು ಸ್ಟ್ಯಾಚು ಇದೆಯಲ್ಲ, ಅದ್ರ ಕೆಳಗಡೆನೆ ಒಂದು ಮ್ಯೂಸಿಯಂ ಥರ ಇತ್ತು. ಸೊ ಅಲ್ಲಿಗೂ ನೋಡೋಣ ಅಂತ ಹೇಳಿ ಹೋದ್ವಿ. ಒಬ್ಬರಿಗೆ 50 ರೂಪಾಯಿ. ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸೋದಕ್ಕಿಂತ ಡೈರೆಕ್ಟಾಗಿ ಹೋಗಿ ನೀವೇ ನೋಡಿದ್ರೆ ತುಂಬಾ ಚೆನ್ನಾಗಿದೆ. 50 ರೂಪಾಯಿ ವರ್ತ್ ಅಂತ ಅನಿಸ್ತು. ನಾವು ಫಸ್ಟು ಬೇಡ ಹೋಗೋದು, ಏನಿರುತ್ತೋ ಏನೋ, ಹಿಂಗೆ ಹೋಗಿ ಹಿಂಗೆ ವಾಪಸ್ ಬರೋದು ಆ ಥರ ಇತ್ತು. ಚಿಕ್ಕದಕ್ಕೆ ಬರೀ 50 ರೂಪಾಯಿ ಕೊಡಬೇಕಾ ಅಂತ. ಬಟ್ ಹೋಗ್ತಾ 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 ಗೊತ್ತಾಯಿತು ಎಷ್ಟು ಚೆನ್ನಾಗಿತ್ತು ಅಂದರೆ, ಮಕ್ಕಳು ಕೂಡ ತೋರ್ಸೋಕ್ಕೆ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ. ಹಳ್ಳಿ ವಾತಾವರಣದ ಥರ ಆಗಿರ್ಬೋದು ಅಥವಾ ದೇವ್ರದ್ದಾಗಿರ್ಬೋದು, ಏನೇನೋ ಇಟ್ಟಿದ್ದಾರೆ. ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ನೀವೇ ಅಲ್ಲಿ ಹೋಗಿ ನೋಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಗೌಡಗೆರೆಗೆ ಹೋದರೆ ಅಲ್ಲಿ ಮಿಸ್ ಮಾಡ್ದಂಗೆ ನೋಡಿ ಅಂತ ನಾನು ಹೇಳ್ತೀನಿ. ಇಲ್ಲಿ ಕವಿಗಳ ಥರ ಎಲ್ಲ ಗೊಂಬೆ ಮಾಡಿಟ್ಟಿದ್ದಾರೆ. ರನ್ನ, ಲಕ್ಷ್ಮೀಶ, ಪೊನ್ನ, ರಾಘವಾಂಕ, ಇನ್ನೂ ತುಂಬ ಎಲ್ಲ ಇದೆ. ಮತ್ತು ಕನಕದಾಸರದು, ಪುರಂದರದಾಸರದು ಪ್ರತಿಯೊಂದೂ ಇಟ್ಟಿದ್ದಾರೆ. ಮತ್ತು ಅದ್ರ ಕೆಳಗಡೆನೆ ಹೆಸರು ಕೂಡ ಹಾಕಿದ್ದಾರೆ. ಸೊ ಯಾರ್ಯಾರು ಅನ್ನೋದನ್ನು ಕೂಡ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಮತ್ತು ಇಲ್ಲಿ ಒನಕೆ ಓಬವ್ವನ ಕೂಡ ಮಾಡಿ ಹಾಕಿದ್ದಾರೆ. ಅವರು ಹೈದರಾಲಿ ಸೈನ್ಯನ ಯಾವ ಥರ ಕೊಲ್ತಿದ್ದಾರೆ ಅಂತ ಅಂದ್ಬಿಟ್ಟು ಕೊಂದಾಗ ಬಿದ್ದಿರೋದಾಗಿರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದಿಷ್ಟು ಸ್ವಲ್ಪ ಕೆಳಗಡೆ ಇರೋ ಅಂಥದ್ದು. ಮತ್ತು ನಾವು ಸ್ಟೆಪ್ಸ್ನ ಹತ್ಕೊಂಡು ಹೋದರೆ ಅಲ್ಲಿ ಶಕ್ತಿ ಸ್ವರೂಪಿಣಿ ದುರ್ಗಿಯ ನವ ಅವತಾರಗಳನ್ನ ನಾವು ನೋಡ್ಬೋದು. ಅಲ್ಲಿ ಬೋರ್ಡಲ್ಲಿ ಕೂಡ ಬರೆದಿದ್ದಾರೆ ಯಾವ್ಯಾವ ದೇವರು ಏನೇನು ಅಂತೇಳಿ. ಅದನ್ನು ಕೂಡ ನಾವು ಹೋಗೋವಾಗ ನೋಡ್ಬೋದು. ಅದಾದಮೇಲೆ ಒಳಗಡೆ ಗೊಂಬೆ ಥರ ಮಾಡಿಟ್ಟಿದ್ದಾರೆ, ಅದನ್ನು ಕೂಡ ನಾವು ನೋಡ್ಬೋದು. ಬನ್ನಿ ನೋಡ್ತಾ ಇರ್ಬೋದು. ಪ್ರತಿ ವಿಗ್ರಹದ ಕೆಳಗಡೆನೂ ಕೂಡ ಎಲ್ಲ ದೇವ್ರದ್ದು ಹೆಸರುಗಳನ್ನ ಮೆನ್ಷನ್ ಮಾಡಿದ್ದಾರೆ. ಮತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡೋಕೆ 2 ಕಣ್ಣು ಸಾಲದು. ನಾನಿಲ್ಲಿ ಪ್ರತಿಯೊಂದನ್ನು ಹಾಕ್ತೀನಿ ಅಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಮತ್ತು ನಿಮಗೂ ಕೂಡ ನೋಡೋಕ್ಕೂ ಬೋರ್ ಅನಿಸುತ್ತೆ. ಇಲ್ಲಿ ವಿಡಿಯೋದಲ್ಲಿ ನೋಡೋದಕ್ಕಿಂತ ನೀವೇ ಹೋಗಿ ಡೈರೆಕ್ಟಾಗಿ ಒಂದ್ಸಲ ನೋಡ್ಕೊಂಡು ಬಂದರೆ ನಿಮಗೂ ಒಂಥರ ಖುಷಿ ಅನಿಸುತ್ತೆ. ಚಂದ್ರಘಂಟ, ಕೂಷ್ಮಾಂಡ, ಕಾತ್ಯಾಯಿನಿ, ಕರಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ, ಶೈಲಪುತ್ರಿ, ಬ್ರಹ್ಮಚಾರಿಣಿ, ಸ್ಕಂದಮಾತೆ, ಇಷ್ಟು ವಿಗ್ರಹಗಳನ್ನ ನಾವು ನೋಡ್ಬೋದು. ನಾನಿಲ್ಲಿ ಪ್ರತಿಯೊಂದು ದೇವ್ರದ್ದು ವಿಡಿಯೋನ ಆ್ಯಡ್ ಮಾಡಿರಲ್ಲ, ಕೆಲವೊಂದಷ್ಟೇ ಹಾಕಿರ್ತೀನಿ. ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ. ನವದುರ್ಗಿ ಎಲ್ಲ ನೋಡಾದ್ಮೇಲೆ ಇಲ್ಲಿ ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿ ಇದೆ ನೋಡ್ಬೋದು. ಅಲ್ಲಿ ಹೆಂಗಿದೆ ಅಂತ ಕೈಲಾಸದ ಥರನೇ ಎಲ್ಲ ಮಾಡಿದ್ದಾರೆ. ಕೈಲಾಸದ ಥರ ಮಾಡಿ ಶಿವ, ಪಾರ್ವತಿ ಮತ್ತು ನಂದಿ ಮತ್ತು ಒಂದು ಲಿಂಗ ಕೂಡ ಇಟ್ಟಿದ್ದಾರೆ. ನವದುರ್ಗಿಯರ್ದು ಮತ್ತು ಕೈಲಾಸದಲ್ಲಿ ಶಿವ ಪಾರ್ವತಿದು ನೋಡಿಕೊಂಡು ಮತ್ತೆ ನಾವು ಕೆಳಗಿಳಿದು ಹೋಗ್ತಾ ಇದ್ದೀವಿ. ಇಷ್ಟೇ ಏನೋ ಇರೋದು ಅಂತ ಅಂದ್ಕೊಂಡ್ವಿ, ಬಟ್ ಮುಂದೆ ಹೋಗ್ತಾ ಗೊತ್ತಾಯಿತು ಇನ್ನೂ ತುಂಬಾ ಇದೆ ಅಂತ. ಇಲ್ಲಿ ನಾವು ರವೀಂದ್ರನಾಥ್ ಟ್ಯಾಗೋರ್, ಗೋಪಾಲ್ ಕೃಷ್ಣ ಗೋಖಲೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಸ್ವಾಮಿ ವಿವೇಕಾನಂದರದು ಮಹಾರಾಣಾ ಪ್ರತಾಪ, ಶಿವಾಜಿ ಇಷ್ಟನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಇದು ಚಂದ್ರಗ್ರಹಣ ಥರ ಮಾಡಿ ಹಾಕಿರೋದು. ಅದ್ರ ಎದುರುಗಡೆ ಲೈಟಿಂಗ್ಸ್ ಈ ಥರ ಬರುತ್ತೆ, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಚಂದ್ರಯಾನ ಇಂಡಿಯನ್ ಇಸ್ರೋ ಕೂಡ ಮಾಡಿಟ್ಟಿದ್ದಾರೆ. ಇಲ್ಲಿ ಸ್ವತಂತ್ರ ಹೋರಾಟಗಾರರಾದ
ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಖದೇವ್ ಮೂರ್ತಿಗಳನ್ನ ಇಟ್ಟಿದ್ದಾರೆ. ಈ ಘಟನೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಕುಮುದಿನಿ ನದಿಯ ದಂಡೆಯ ಮೇಲಿರುವ ಒಂದು ಚಿಕ್ಕ ಗ್ರಾಮ ಈಸೂರಿನಲ್ಲಿ ನಡೆದ ದುರಂತ. ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮಡಿಕೆ ಮಾಡೋದನ್ನು ಹಾಕಿದ್ದಾರೆ, ಮಾಡೋದನ್ನಾಗಿರ್ಬೋದು, ಮಾಡಿ ಮಾರ್ತಾ ಇರೋದನ್ನು ಹಾಕಿದ್ದಾರೆ. ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಕೂಡ ಕೊಟ್ಟಿದ್ದಾರೆ, ಮಡಿಕೆ ಅಂತ ಹೇಳ್ತಾ ಇರೋದನ್ನು. ಆಗಿನ ಕಾಲದಲ್ಲೆಲ್ಲ ಮಗ್ಗದ ಸೀರೆನ ನೇಯ್ತಾ ಇದ್ರಲ್ಲ, ಅದನ್ನು ಕೂಡ ಹಾಕಿದ್ದಾರೆ. ಮತ್ತು ಮರ್ಗೆಲ್ಸ ಮಾಡೋದನ್ನು, ಈಗೆಲ್ಲ ಮಿಷನ್ ಇದೆ, ಅವಾಗೆಲ್ಲ ಮಿಷನ್ ಇಲ್ಲದೇ ಹೇಗೆ ಮಾಡ್ತಿದ್ರು ಅಂತ ತೋರಿಸಿದ್ದಾರೆ. ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ಶುಭ ವಿವಾಹಕ್ಕೆ ಗ್ರಾಮೀಣ ಸೊಗಡಿನ ಜಾನಪದ ಕಲೆನ ಮಾಡ್ತಾ ಇರೋವಂಥದ್ದು. ಕೆಲವೊಂದು ಕಡೆ ಎಲ್ಲ ಮಾರ್ತಾ ಇರೋದು ಆ ಥರ ಎಲ್ಲ ಇದ್ದಾಗ ಅವರು ಅದು ಬ್ಯಾಕ್ಗ್ರೌಂಡಲ್ಲಿ ಮಡಿಕೆ ಆ ಥರ ಎಲ್ಲ ಏನೇನೋ ಹಾಕಿದ್ದಾರೆ. ಬಟ್ ನಾನು ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಜನಗಳದೆಲ್ಲ ವಾಯ್ಸ್ ಇತ್ತು ಅಂತ ಹೇಳ್ಬಿಟ್ಟು ಗೊತ್ತಾಗಲ್ಲ ಅಂದ್ಬಿಟ್ಟು ಅದನ್ನು ಮ್ಯೂಟ್ ಮಾಡಿ ಜಸ್ಟ್ ಹಾಗೆ ನಿಮಗೆ ಹೇಳಿದ್ದೀನಿ ಅಷ್ಟೇ. ಇಲ್ಲಿ ನಾನು ಹೇಳ್ತಾ ಹೋದರೆ ಇನ್ನೂ ತುಂಬ ಅಂದರೆ ತುಂಬಾ ಜಾಸ್ತಿ ಇದೆ, ಹೇಳೋದಕ್ಕಿಂತ ನೋಡಿದ್ರೇ ಬೆಟರು. ಇಲ್ಲಿ ಪಂಡಿತರು ಆಯುರ್ವೇದ ಚಿಕಿತ್ಸೆನ ಕೊಡ್ತಾ ಇರೋದನ್ನು ಕೂಡ ನಾವು ನೋಡ್ಬೋದು. ಮತ್ತು ಇಲ್ಲಿ ಬಳೆಗಾರರು ಬಳೆ ತೊಡಿಸ್ತಾ ಇರೋದು ಆಗಿರ್ಬೋದು, ಮತ್ತು ಪಗಡೆ ಆಟ ಆಡ್ತಾ ಇರೋದು, ಪ್ರತಿ ಒಂದರಲ್ಲೂ ಏನೇನು ಮಾಡ್ತಿದ್ದಾರೆ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಓದ್ಕೊಳ್ಬೋದು ನಾವು. ಇಲ್ಲಿ ಕೆಲವೊಂದು ನದಿಗಳ ಥರ ಕೂಡ ಮಾಡಿದ್ದಾರೆ. ನರ್ಮದಾ, ಯಮುನಾ, ಕಾವೇರಿ, ಗಂಗಾ, ಸಿಂಧು, ಗೋದಾವರಿ ಇನ್ನೂ ತುಂಬ ಮಾಡಿದ್ದಾರೆ. ಮತ್ತೆ ಮುಂದೆ ಬಂದರೆ ಇಲ್ಲಿ ರಾಜರುಗಳದ್ದು ಒಂದು ಸ್ಟ್ಯಾಚ್ಯೂನ ಇಟ್ಟಿದ್ದಾರೆ, ಚೇರ್ ಮೇಲೆ ಕೂರಿಸಿ. ಅವ್ರದ್ದು ಅವಧಿಗಳು ಎಷ್ಟೆಷ್ಟನೇ ಇಸ್ವಿಯಿಂದ ಎಷ್ಟು ಇಸ್ವಿವರೆಗೂ ಇತ್ತು ಅನ್ನೋದನ್ನ ಕೂಡ ಒಂದು ಪೇಪರಲ್ಲಿ ಬರೆದಿಟ್ಟಿದ್ದಾರೆ. ಮತ್ತು ನಮ್ಮ ಭಾರತದಲ್ಲಿ 12 ಜ್ಯೋತಿರ್ಲಿಂಗಗಳಿದೆ. ಆ ಲಿಂಗಗಳನ್ನ ಕೂಡ ಇಲ್ಲಿ ಮಾಡಿ ಅದರ ಹೆಸರು ಮತ್ತು ಯಾವ ಊರಲ್ಲಿದೆ ಅಂತ ಕೂಡ ಹಾಕಿದ್ದಾರೆ. ಮೊದಲಿಗೆ ಗುಜರಾತಲ್ಲಿ ಸೋಮನಾಥ ಜ್ಯೋತಿರ್ಲಿಂಗ, ಆಂಧ್ರ ಪ್ರದೇಶದಲ್ಲಿ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ, ಮಧ್ಯಪ್ರದೇಶದಲ್ಲಿ ಮಹಾಕಾಳೇಶ್ವರ ಮತ್ತು ಓಂಕಾರೇಶ್ವರ, ಜಾರ್ಖಂಡಲ್ಲಿ ಬೈದ್ಯನಾಥೇಶ್ವರ, ಮಹಾರಾಷ್ಟ್ರದಲ್ಲಿ ಭೀಮಶಂಕರ, ತಮಿಳುನಾಡಿನಲ್ಲಿ ರಾಮೇಶ್ವರ, ಗುಜರಾತಲ್ಲಿ ನಾಗೇಶ್ವರ ಜ್ಯೋತಿರ್ಲಿಂಗ, ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥ, ನಾಸಿಕ್ನಲ್ಲಿ ತ್ರಯಂಬಕೇಶ್ವರ, ಉತ್ತರಾಖಂಡದಲ್ಲಿ ಕೇದಾರನಾಥ, ಔರಂಗಾಬಾದಲ್ಲಿ ಗ್ರೀಷ್ಣೇಶ್ವರ. ಇದಿಷ್ಟನ್ನು ಲಿಂಗಗಳನ್ನ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ನೋಡಿಕೊಂಡು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಋಷಿ ಮುನಿಗಳದ್ದು ಗೊಂಬೆಗಳನ್ನ ಮಾಡಿಟ್ಟಿದ್ದಾರೆ. ಅದಾದಮೇಲೆ ಇಲ್ಲೊಂದು ಹುತ್ತದ ಥರ ಮಾಡಿಟ್ಟಿದ್ದಾರೆ. ನನ್ನ ಮಗಳು ನಿಜವಾದ ಹುತ್ತನ ಇದ್ರೊಳಗೆ ಆವಿದೆಯಾ ಅಂತ ಕೇಳ್ತಿದ್ದಾಳೆ. ನೋಡಿಕೊಂಡು ನಾವು ವಾಪಸ್ ಊರಿಗೆ ಹೊರಟ್ವಿ. ಊರಿಗೆ ಹೋದ್ಮೇಲೆ ಯಾವುದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ, ಸ್ಟ್ರೈನ್ ಆಗಿತ್ತು ಅಂತ ಹೇಳಿ ಕಾರಲ್ಲೂ ಕೂಡ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.